ರೀಸೆಂಟ್ ಆಗಿ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ರಿ, ಮತ್ತೆ ಮುಗೀತು ಅಂದ್ಕೊಂಡ್ರೆ ಮತ್ತೊಮ್ಮೆ ಸ್ಟುಡಿಯೋಗೆ ಎಂಟ್ರಿ ಆದ್ರಿ. ಅದೇ ಆಡೋಕ್ಕೆ ಬ್ರೋ, ಆಡೋಕ್ಕೆ ಅಂತಲೇ ಇಲ್ಲೇ ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟೆಡ್ ಅಂತ ಹಾಕಿದ್ದೆ. ಅಫ್ಕೋರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಮತ್ತೆ ಇಲ್ಲಿ ಬರೋದಕ್ಕೆ ಕಾರಣ, ನೀವೆಲ್ಲರೂ ಸೇರಿರೋದಕ್ಕೆ ಕಾರಣ ಇವರ ಲಿರಿಕ್ಸು, ಇವ್ರ ವಿಷನ್ಗೆ ನಾವೆಲ್ಲರೂ ಸೇರಿದ್ದೀವಿ. ಸರ್, ಶಿಲ್ಪಾ ಶೆಟ್ಟಿ ಮ್ಯಾಮ್ನ ಭೇಟಿ ಮಾಡಿದ್ರಿ ನೀವು, ಏನೆಲ್ಲ ಮಾತಾಡಿದ್ರಿ? ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನಾದರೂ ಮಾತಾಡಿದ್ರಾ? ಅಲ್ಲ, ಇವಾಗ RCB ಮಾತಾಡೋಣ. ಥ್ಯಾಂಕ್ ಯು. ಸುಮಾರು ಜನ ಯುವಕರು ಬೆಟ್ಟಿಂಗ್ ಆಡ್ಕೊಂಡು ಹಾಳು ಮಾಡ್ಕೊತಾರೆ ಅವ್ರ ಜೀವನ. ಅದ್ರ ಬಗ್ಗೆ ಏನಾದ್ರು ಒಂದು ಸಂದೇಶ ಏನಾದ್ರು? ಏನ್ ಹಾಳಾಗಬೇಡ ಹೇಳಿ ಸರ್. ಹೌದು, ಸಾಲಗಳನ್ನ ಕಟ್ಟಕ್ಕಾಗದೆ ಎಷ್ಟೋ ಜನ ಮನೆ ಬಿಟ್ಟು ಹೊರಟೋಗೋದು, ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಇವೆಲ್ಲ ಮರುಕಳಿಸ್ತಾನೆ ಇರುತ್ತೆ ಪ್ರತಿ IPL ಸೀಸನ್ ಬಂದಾಗಲೂ ಸಹ. ಅಂಥವ್ರಿಗೆ ಸೊ ಈ ಸಾಂಗ್ ಮೂಲಕ ನೀವು ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದೀರಾ. ಅಂಥವ್ರಿಗೆ ಸೆಲೆಬ್ರಿಟಿಗಳಾಗಿ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ನಮಗಿಂತ ಮುಂಚೆ ಸೆಲೆಬ್ರಿಟಿಗಳಾದವರು ಹೇಳ್ಬಿಡ್ರಿ ಫಸ್ಟ್. ಏನಿಲ್ಲ, ಕ್ರೀಡೆ ಅನ್ನೋದು ಯಾವಾಗಲೂ ಏನೋ ಒಂದು ಸ್ಪೋರ್ಟಿವ್ ಆಗಿ ತಗೋಬೇಕು ಅನ್ನೋದು ಒಂದೇನಿದೆಯಲ್ಲ, ಅದೇ ರೀತಿ ಅದನ್ನು ಆ ಸ್ಪೋರ್ಟಿವ್ ಆಗಿ ಅಷ್ಟೇ ಇಟ್ಕೊಂಡು ಮತ್ತು ಅದನ್ನು ಆಟ ಅಂತ ಅಷ್ಟೇ ಪರಿಗಣಿಸಿ, ಮತ್ತು ಅದನ್ನು ಬಿಟ್ಟು ದುಡ್ಡುಗಳನ್ನ ಕಟ್ಟಿ ಮನೆಗಳನ್ನ ಹಾಳು ಮಾಡಿಕೊಂಡು ಜೀವಗಳನ್ನ ಕಳ್ಕೊಬೇಡಿ ಅಂತ ನಮ್ಮ ಮಾರ್ಟಿನ್ ಟೀಮ್ ಕಡೆಯಿಂದ, ಬಟ್ ಸರ್ ಸಾಂಗ್ ಕಡೆಯಿಂದನೂ ಹೇಳ್ತಾ ಇದ್ದೀವಿ. ಆಟ ಆಟದ ಥರನೇ ಇರಲಿ, ಹುಡುಗಾಟ ಆಗೋದು ಬೇಡ. ಸೂಪರ್. ಹೇಳಿ ಸರ್. ಹೇಳ್ಬಿಟ್ಟ ಹಿರಿಯನಾಗಿ. ನಿಮ್ಮ ಸರ್ ಹೇಳಿ ಸರ್, ನಿಮ್ಮ ಸ್ಟೈಲಲ್ಲೇ. ಅದು ಕುರುಕ್ಷೇತ್ರ ಕಾಲದಿಂದ ಶುರುವಾಗಿದ್ದ ಜೂಜಿಂದ, ನಮ್ಮ ಪುರಾಣಗಳ ಕಾಲದಿಂದನೂ ಹೇಳ್ತಾನೆ ಬಂದಿದ್ದಾರೆ, ಜೂಜು ಒಳ್ಳೇದಲ್ಲ. ಅದು ಒಂದು ಹಂತಕ್ಕೆ ಮಜಕ್ಕೆ ಓಕೆ, ಅದೇ ಜೀವನ ಆಗಿಬಿಟ್ರೆ ಜೀವನ ಉಳಿಯೋದೇ ಇಲ್ಲ. ಜೀವನ ಬೇರೆ, ಜೀವನ ಯಾವತ್ತು ಜೂಜ್ ಮಾಡಬೇಡಿ ಅಂತ ಒಬ್ಬ ನಾಗರಿಕನಾಗಿ ಹೇಳ್ತೇನೆ. ಎಲ್ಲ ಹೇಳಾಯ್ತಲ್ಲ ಹಿಂದೆ, ಹೇಳಿ ಸರ್. ಆದ್ರೂ ಹೇಳು ಅಂತೀರಾ? ನಿಮಗೆ ಒಂದು ಜೂಜ್ ಆಡಿದ್ರೆ ನೀವು ಅಲ್ಲಿ ಹಾಕಬೇಕು, ನೀವು ಅಲ್ಲಿ ಮಧ್ಯಕ್ಕೆ ಹಾಕೊಂಡ್ಬಿಟ್ರೆ. ನಿಮ್ಗೊಂದಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ, ಹಂಗಾಗಿ ನಿಮ್ಮನ್ನ ಫಾಲೋವರ್ಸ್ ಇರ್ತಾರಲ್ಲ, ಅವರಾದ್ರೂ ಒಂದಷ್ಟು ಜನ ಫಾಲೋ ಮಾಡ್ತಾರೆ. ಚೆನ್ನಾಗಿರೋದು ಇಲ್ಲ, ಜೂಜು ಅನ್ನೋದು ಮುಂಚಿಂದನೂ ಹೇಳ್ಕೊಂಬಂದಂಗೆ ಅದು ಒಳ್ಳೇದಲ್ಲ ಆ್ಯಕ್ಚುಲಿ. ಎಷ್ಟೊಂದು ಜನ ನಿಮ್ಮ ಫ್ಯಾಮಿಲಿಯವರೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಹೆಂಡತಿ ಮಕ್ಕಳು, ಎಷ್ಟೊಂದು ಜನ ರೋಡಿಗೆ ಬಂದುಬಿಟ್ಟಿರ್ತಾರೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಸೊ ಸ್ಪೋರ್ಟ್ಸ್ನ ಎಂಜಾಯ್ ಮಾಡೋಣ ನೋಡೋದ್ರ ಮೂಲಕ. ನಾವು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿ ಇವನು 6 ಹೊಡೆದೇ ಹೊಡಿತಾನೆ ಈ ಬಾಲಲ್ಲಿ, ತಗೋ 1 ಲಕ್ಷ ಅನ್ನೋದೆಲ್ಲ ಬೇಡ. ಸೊ ಈ ಜೂಜ್ ಅನ್ನೋದನ್ನ ಸ್ವಲ್ಪ ಸ್ಟಾಪ್ ಮಾಡಿದ್ರೆ, ಸ್ವಲ್ಪ ಏನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬರಲ್ಲ. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳಲಿ. ಆಲ್ ದಿ ಬೆಸ್ಟ್. ಜಿಂಗಲ ಜಿಂಗಲ ಅಂತ ಈಗ ಒಂದು ಅಲ್ಲಿ ಆಡಿದ್ದು ಎರಡು ಲೈನ್ ಹಾಡ್ಬಿಡಿ. ಜಿಂಗಲ 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 ಜೈ RCB. ಅಲ್ಲ, ಇದು ಒಂದೂರು ಕೇಳಿ ಚೆನ್ನಾಗಿ ಆಡಿದೀನಿ ಅಂತ ನೀನು ಹೇಳ RCB. ಜಿಂಗಲ 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 ಜೈ RCB. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಹಾಡು ಕೇಳಿ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್.